ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಎಲ್ರಿಗೂ ಹ್ಯಾಪಿ ಸಂಡೇ. ಇದು ಸಂಡೇ ಲಾಗು. ಸಂಡೇ ದಿನ ಅಂತೂ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ನಾವು. ಯಾಕಂದರೆ ಸ್ಕೂಲ್ ಇರೋ ಟೈಮಲ್ಲಾದ್ರೂ ಒಂದು ಸ್ವಲ್ಪ ಮಕ್ಕಳಿಗೆ 9:45ಗೆ ಸ್ಕೂಲು. ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ. ಆದರೆ ಸಂಡೇ ಮಾತ್ರ ನಾವು ಬೇಗನೆ ಎದ್ದೇಳಬೇಕು. ಸಂಡೇ 8 ಗಂಟೆಗೆ ಚರ್ಚು. ಮಕ್ಕಳನ್ನೆಲ್ಲ ಎದ್ದೇಳಿಸಿ ರೆಡಿ ಮಾಡಿಸ್ಬೇಕು. ಬಟ್ ಚಳಿಗಂತೂ ಸಾಕ್ಷಿ ಸಾಧನ ಅಂತೂ ಎದ್ದೇಳೋದೇ ಇಲ್ಲ. ತುಂಬ ಹಠ ಮಾಡ್ತಾ ಇರ್ತಾರೆ. ಅವ್ರನ್ನಿಬ್ಬರನ್ನೂ ಎದ್ದೇಳಿಸಿ ರೆಡಿ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ನನಗಂತೂ. ಇವಾಗಂತೂ ತುಂಬಾ ಚಳಿ ಇದೆ ಅಲ್ವಾ? ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಕ್ಕಳನ್ನ ಎದ್ದೇಳಿಸಿ ರೆಡಿ ಮಾಡಿಸೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿರುತ್ತೆ. ಆದರೂ ಪಾಪ ಎಲ್ಲ ಎದ್ದು ರೆಡಿಯಾಗಿ ಚರ್ಚಿಗೆಲ್ಲ ಹೋಗಿ 8 ಗಂಟೆಗೆ ಚರ್ಚ್ ಸ್ಟಾರ್ಟ್ ಆಗಿಬಿಡುತ್ತೆ. ಕರೆಕ್ಟ್ 8 ಗಂಟೆಗೆ ಚರ್ಚಿಗೆಲ್ಲ ಹೋಗಿ ಬಂದ್ವಿ. ಹೋಗಿ ಬಂದು ಅತ್ತೆ ಮನೆಯಿಂದ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಟನ್ ತೊಗೊಂಬಂದಿದ್ರು. ಮಟನ್ ಬಿರಿಯಾನಿ ಮಾಡಿದ್ದೆ. ಮಟನ್ ಫ್ರೈ, ಮಟನ್ ಬಿರಿಯಾನಿ. ಸಂಡೇದು ನಾನು ಅದರದ್ದೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಸಂಜೆಗೆ ಇವತ್ತು ನಮ್ಮ ಮೈದ್ನವರು, ನಮ್ಮ ಹಸ್ಬೆಂಡ್ ಅವ್ರ ಲಾಸ್ಟ್ ತಮ್ಮ ಅರುಣ ಜೆಸ್ಸಿ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಅವ್ರದ್ದು ಒಂದು ನ್ಯೂ ಹೋಟೆಲ್ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಸು. ರಿಂಗ್ ರೋಡ್ ಇಲ್ಲಿ ದಾವಣಗೆರೆಯಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದ್ಸರಿ ಈ ಹೋಟೆಲ್ಗೆ ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ಟೇಸ್ಟು. ಎಲ್ಲ ಥರದ್ದು ಐಟಮ್ ನಿಮಗೆ ಸಿಗುತ್ತೆ ಅಲ್ಲಿ. ರಿಂಗ್ ರೋಡ್ ಹತ್ರ ಟ್ರೈನ್ ಪಾರ್ಕ್ ಇದೆ ಅಲ್ವಾ? ಟ್ರೈನ್ ಪಾರ್ಕ್ ಅಪೋಸಿಟಲ್ಲೇ ಎದುರಿಗೆ ಟ್ರೈನ್ ಪಾರ್ಕ್ ಹತ್ರ ಹೋಗಿ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ ಸಾಕು ಇಡಿಯಪ್ಪಂ ಅಡ್ಡ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸುತ್ತೆ. ತುಂಬ ವೆರೈಟಿಯಾಗಿದೆ. ಎಗ್ ಕರಿ, ಚಿಕನ್ ಮಸಾಲ, ತಮಿಳ್ನಾಡು ಸ್ಪೆಷಲು ಇಡಿಯಪ್ಪಂ ಅಂತೇಳ್ಬಿಟ್ಟು. ಇಲ್ಲಿ ನಮಗೆ ಇಡಿಯಪ್ಪಂ ಅಂದರೆ ಗೊತ್ತಾಗಲ್ಲ, ಹೊತ್ತು ಶಾವಿಗೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಅಷ್ಟೊಂದು ಇಡಿಯಪ್ಪಂ ಅಂದರೆ ಗೊತ್ತಿರಲ್ಲ. ಅಂದರೆ ಇದು ತಮಿಳ್ನಾಡಲ್ಲಿ ತುಂಬ ಫೇಮಸ್ಸು. ಚಿಕನ್ ಗ್ರೇವಿಗಂತೂ ಒಳ್ಳೆ ಕಾಂಬಿನೇಷನ್ಸ್, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಈ ಟೇಸ್ಟನ್ನು ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಹೋಗಿ ಹೋಟೆಲ್ಗೆ ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ. ಚಿಕನ್ ಗ್ರೇವಿಗೆ ಇಡಿಯಪ್ಪಂಗೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನು. ಆಮೇಲೆ ಕಬಾಬು, ಎಗ್ ರೈಸು, ಗೀ ರೈಸು, ಕುಷ್ಕ, ಚಿಕನ್ ಡ್ರೈ, ಪರೋಟ ಎಲ್ಲನೂ ಸಿಗುತ್ತೆ. ಬಾಯ್ಲ್ಡ್ ಎಗ್ಗು, ಆಮ್ಲೆಟು, ನಿಮ್ಗೆ ಏನು ಬೇಕೋ. ತುಂಬಾ ಟೇಸ್ಟು ಇದೆ. ಆಮೇಲೆ ತುಂಬ ಬಜೆಟು ಅಷ್ಟೇ ತುಂಬಾ ಕಡಿಮೆ, ತುಂಬ ಕಾಸ್ಟ್ಲಿ ಏನೂ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ಬೋದು. ತುಂಬ ಟೇಸ್ಟಿಯಾಗೂ ಇದೆ, ತುಂಬ ಚೆನ್ನಾಗಿದೆ. ಇಲ್ಲೇ ದಾವಣಗೆರೆಯಲ್ಲಿದ್ದು ಈ ವಿಡಿಯೋ ನೋಡ್ತಿದ್ರೆ ಒಂದ್ಸರಿ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಇಡಿಯಪ್ಪಂ ಅಡ್ಡ ಅಂತ ಹೇಳ್ಬಿಟ್ಟು ನೇಮು. ತುಂಬಾ ಚೆನ್ನಾಗಿದೆ ನೋಡಿ, ಒಮ್ಮೆ ಹೋಗಿ. ಇವತ್ತಿನ ದಿನ ಹೀಗೆ ಹೋಯಿತು. ಸಂಡೇ ಹೋಗ್ಬಿಟ್ಟು ಇನ್ನೇನು ಅಲ್ಲೇ ಹೋಗಿ ಎಲ್ಲ ಒಂದು ಸ್ವಲ್ಪ, ಇವತ್ತು ಸಂಡೇ ದಿನವೇ ಸ್ಟಾರ್ಟ್ ಮಾಡಿದ್ದು. ಒಂದು 5-5:30 ಓಪನ್ ಮಾಡಿದ್ದು. ಹೋಗ್ಬಿಟ್ಟು ಅತ್ತೆ ನಾವೆಲ್ಲ ಸೇರಿ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಇಷ್ಟೇ ಇವತ್ತಿನ ಲಾಗು. ಏನಾದರೂ ವಿಡಿಯೋ ಇಷ್ಟ ಆಗಿತ್ತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಹೋಟೆಲ್ಗೆ ಹೋಗ್ಬಿಟ್ಟು ಏನಾದರೂ ಟೇಸ್ಟ್ ಮಾಡಿದರೆ, ನನ್ನ ಚಾನಲ್ ನೋಡಿ ಯಾರಾದರೂ ಟೇಸ್ಟ್ ಮಾಡಿದರೆ ಅಲ್ಲಿ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಮತ್ತೊಂದು ಲಾಗ್ ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕೊಡಿ. ನಾನು ಹಾಕುವಂಥ ಬೆಲ್ ಬಟನ್ ಹೊತ್ತಿದ್ರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ಮೊದಲಾಗಿ ನೀವೇ ನೋಡ್ಬೋದು. ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವ ವಿಡಿಯೋ ಹಾಕ್ತೀನಿ ಅಂತೇಳ್ಬಿಟ್ಟು. ಇದು ಫುಲ್ ನಾನ್ ವೆಜ್ಜೇ ಇಲ್ಲಿ. ಚಿಕನು ಆಮೇಲೆ ಎಗ್ಗು 2 ಐಟಮ್ ಇರುತ್ತೆ ಇಲ್ಲಿ. ಚಿಕನ್ ಕಬಾಬು, ಚಿಕನ್ ಮಸಾಲ, ಚಿಕನ್ ಡ್ರೈ, ಪರೋಟ, ಹೊತ್ತು ಶಾವಿಗೆ. ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ಜು. ಆಮೇಲೆ ರೈಸು ನಿಮಗೆ ವೆಜ್ಜಲ್ಲಿ ಸಿಗುತ್ತೆ. ಅದನ್ನು ಪ್ಯೂರಾಗಿ ನಾನ್ ವೆಜ್ಜದು ಏನು ಟಚ್ ಮಾಡಿಲ್ದಂಗೆ ಪ್ಯೂರ್ ವೆಜ್ಜಾಗೆ ರೆಡಿ ಮಾಡೋದು. ಗೀ ರೈಸು, ಕುಷ್ಕ ಅದನ್ನು ತೊಗೊಳ್ಬೋದು ನೀವು ವೆಜ್ ತಿನ್ನೋರು. ತುಂಬಾ ಚೆನ್ನಾಗಿದೆ ನೋಡಿ ಒಮ್ಮೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.